ಅಕ್ಟೋಬರ್ 3ರಂದು ಬೈರಾದೇವಿ ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ. ಸದ್ಯಕ್ಕೆ ಅದ್ರ ಬಗ್ಗೆ ಮಾತಾಡಕ್ಕೆ ನಿರ್ಮಾಪಕರಾಗಿರುವಂತಹ ರವಿರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬೈರಾದೇವಿ ಅನ್ನುವಂಥ ಸಬ್ಜೆಕ್ಟು ಇವಾಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಅದಕ್ಕೆ ಒಂದು ಕಾರಣ ಮೊನ್ನೆ ಸೆಲೆಬ್ರಿಟಿ ಶೋನಲ್ಲಿ ನಡೆದಂಥ ಒಂದು ಘಟನೆ. ತುಂಬಾ ಜನ ಈ ಸಿನಿಮಾದ ಬಗ್ಗೆ ಬೇರೆ ಬೇರೆ ಥರ ಮಾತಾಡ್ತಿದ್ದಾರೆ. ಗಿಮಿಕ್ ಅನ್ನೋ ಮಾತು ಕೂಡ ವೈರಲ್ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು? ಮೇಡಮ್, ನನಗೆ ಇದರಲ್ಲಿ ಗಿಮಿಕ್ ಮಾಡಿ ಮಾಡೋವಂಥದ್ದು ಏನಿಲ್ಲ ಮೇಡಮ್. ಆ್ಯಕ್ಚುಲಿ ಬೈರಾದೇವಿ ಕಂಟೆಂಟ್ ಒಂದು ಹಂಗಿದೆ. ನಿಜವಾಗ್ಲೂ ಹೇಳ್ಬೇಕು ಅಂತಂದರೆ ಮೈಸೂರಲ್ಲೊಂದು ಕಾಳಿಯಮ್ಮನ ಸಾಂಗ್ಗೆ ಪರ್ಫಾರ್ಮ್ ಮಾಡಬೇಕಂದ್ರೆ ಒಂದು ಇಬ್ಬರಿಗೆ ಬಂದಿತ್ತು. ಸೊ ಇದು ಮೊನ್ನೆ ನಾನು ಸೆಲೆಬ್ರಿಟಿ ಶೋನಲ್ಲೂ ನೋಡಿದೆ. ಮೇ ಬಿ ನಂಗೆ ಗೊತ್ತಿಲ್ಲ ಮೇಡಮ್, ಗಿಮಿಕ್ ಅಂತೇಳಿ ಅಂತ ನಾವು ಮಾಡ್ತಾಯಿಲ್ಲ ಖಂಡಿತವಲ್ಲ. ಬಟ್ ಕಾಳಿಯಮ್ಮನ ವೈಬ್ರೇಷನ್ ತೊಗೊಂಡಾಗ ಅದು ಬಂದೇ ಬರುತ್ತೆ ಅಂತೇಳಿ ಅಂತ ಅನಿಸುತ್ತೆ ಮೇಡಮ್ ನನಗೆ. ಸಿನಿಮಾ ಗೆಲ್ಲುತ್ತೆ ಅನ್ನುವ ನಿರೀಕ್ಷೆ ಇದೆ. ಬಟ್ ಎಲ್ಲೋ ಒಂದು ಕಡೆ ರಾಧಿಕಾ ಅವರು ಒಂದು ಮಾತು ಹೇಳ್ತಾರೆ, ಈ ಸಿನಿಮಾನ ಒಪ್ಕೊಂಡಿಲ್ಲ ಅಂದರೆ ನಾನು ಸಿನಿಮಾ ಕೆರಿಯರ್ಗೆ ಫುಲ್ ಸ್ಟಾಪ್ ಇಡ್ತೀನಿ ಅಂತೇಳಿ. ಸೊ ಇದ್ರ ಬಗ್ಗೆ ಏನಾದರೂ ನಿಮ್ಮ ಜೊತೆ ಹೇಳ್ಕೊಂಡಿದ್ದಾರಾ? ಏನು, ಯಾಕೆ ಆ ಮಾತನ್ನು ಹೇಳಿದರು ಅಂತ? ಮೇಡಮ್, ಒಂದಷ್ಟು ಬೇಜಾರಲ್ಲೇ ಅವಳು ಹೇಳಿರೋದು. ಆ್ಯಕ್ಚುಲಿ ಏನಪ್ಪ ಅಂದ್ರೆ ನಾವು ಇಷ್ಟು ಒಂದು ಕ್ಷಮ ಅಂತಲೇ ಹೇಳ್ಬೋದು. ಯಾಕಂದರೆ ಕೇಳಿದ್ದೀರ, ಮೇಕಪ್ ಹಾಕೋಕ್ಕೆ ಎಷ್ಟೆಷ್ಟು ಅವರು, ಬೂದಿ ಹಾಕೊಳ್ಳೋಕೆ ಎಷ್ಟೆಷ್ಟು ಅವರು ಅಂತ ಮೂಟೆಗಟ್ಟಲೆ ನಾವು ಬೂದಿಗಳನ್ನ ಸುಡ್ತಿದ್ದೀವಿ ಅವಳ ಮೈ ಮೇಲೆ. ಆಲ್ಮೋಸ್ಟ್ ಅವ್ರು ಹೇಳಿದವ್ಳು ಸ್ಕಿನ್ ಕೂಡ ಡ್ಯಾಮೇಜ್ ಆಗಿತ್ತು ಒಂದು 6 months ಅಂತಲಿಂದ, ಸ್ಕಿನ್ನು ಏರು ಎಲ್ಲ. ಸೊ ಬಂಡವಾಳ ಹಾಕಿ ಪ್ರೊಡ್ಯೂಸ್ ಮಾಡೋದಲ್ದಿರ ನನಗೆ ಈ ಥರ ಎಲ್ಲ ಮಾಡಿ ಈ ರೀತಿ ಕೆಲವೊಂದಷ್ಟು ಸಮಸ್ಯೆಗಳನ್ನೂ ಫೇಸ್ ಮಾಡಿ ನಾವು, ಸೊ ಜನ ತಗೊತಾರೋ ಇಲ್ವೋ ಅನ್ನೋದು ಒಂದು ಭಯ ಇದೆ. ಬಟ್ ಮೊನ್ನೆ ಸೆಲೆಬ್ರಿಟಿ ಆದಮೇಲೆ ತುಂಬ ಧೈರ್ಯನೂ ಇದೆ ಮೇಡಮ್. ಖಂಡಿತವಾಗಲೂ ಜನ ಇದನ್ನು 100% ತೊಗೊತಾರೆ. ಅವಳನ್ನು ಕೂಡ ನೆಕ್ಸ್ಟ್ ಆ್ಯಕ್ಟ್ ಮಾಡೋ ಥರ ಮಾಡ್ತಾರೆ ಅಂತೇಳಿ ಅಂತ. ಓಕೆ, ಸೆಲೆಬ್ರಿಟಿ ಶೋ ಆದಮೇಲೆ ರಾಧಿಕಾ ಅವರ ರಿಯಾಕ್ಷನ್ ಹೆಂಗಿತ್ತು? ಸೊ ಅವ್ರು ಏನು ಶೇರ್ ಮಾಡಿದಾರಾ ನಿಮ್ಮ ಜೊತೆ ಏನು ಅಂತ ಹೇಳಿ? ಇಲ್ಲ, ಇವಾಗ ನೋಡಿದ್ರಲ್ಲ, ಇವತ್ತಿಷ್ಟು ಆ್ಯಕ್ಟಿವ್ ಆಗಿದ್ಲು. ಮೊನ್ನೆ ಇದ್ದಂಥ ಭಯ, ಮೊನ್ನೆ ಇದ್ದಂಥ ಒಂದು ಗೊಂದಲ ಇವತ್ತಿರಲಿಲ್ಲ ಅವಳು ಇದರಲ್ಲಿ. ಮೇ ಬಿ ಅಕ್ಟೋಬರ್ 3ನೇ ತಾರೀಕು ಆದಮೇಲೆ ಇನ್ನಷ್ಟು ಧೈರ್ಯ ಬರುತ್ತೆ ಅಂತೇಳಿ ಅಂತ ಅನ್ಕೊತೀನಿ. ಬೈರಾದೇವಿಗೆ ದೇವಿಯ ಆಶೀರ್ವಾದ ಎಷ್ಟು ಸಿಕ್ಕಿದೆ? ಬಿಸ್ನೆಸ್ ಎಷ್ಟು ಆಗಿದೆ, ಎಷ್ಟು ಸಕ್ಸಸ್ಫುಲ್ ಆಗಿದೆ ಅಂತ? ಮೇಡಮ್, ಖಂಡಿತವಾಗ್ಲೂ ಇದು ನಾವು ಏನಂತಂದ್ರೆ ಒಂದು ಬಿಸ್ನೆಸ್ ಲೆಕ್ಕಾಚಾರದಲ್ಲಿ ನೋಡ್ತಾ ಇಲ್ಲ ನಾವು. ಇದನ್ನು ನಾವು ಕಂಪ್ಲೀಟಾಗಿ ನೋಡ್ತಾ ಇರೋದೇನಪ್ಪ ಅಂದರೆ ಇವಳ ಅಭಿಮಾನಿಗಳಾಗಿರ್ಬೋದು, ನಮ್ಮ ಆಡಿಯನ್ಸ್ ಆಗಿರ್ಬೋದು, ಯಾವ ರೀತಿ ತೊಗೊಂಡೋಗ್ತಾರೆ ಅಂತೇಳಿ ಅಂತ ತುಂಬ ಎಕ್ಸ್ಪೆಕ್ಟೇಷನಲ್ಲಿದ್ದೀವಿ. ಬಿಸ್ನೆಸ್ ಮೂಡಲ್ಲಿ ಇಲ್ಲ ಮೇಡಮ್ ನಾವು. ಓಕೆ, ಸಿನಿಮಾದ ಯಾವ ಸೀನ್ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಒಂದು ಪರ್ಟಿಕ್ಯುಲರ್ ಸೀನ್ ಬಗ್ಗೆ ಹೇಳೋದಾದರೆ? ಪರ್ಟಿಕ್ಯುಲರ್ ಸೀನ್ ಬಗ್ಗೆ ಹೇಳಬೇಕು ಅಂದರೆ ಕಾಳಿಯಮ್ಮ ಮೇಡಮ್. ಕಾಳಿಯಮ್ಮಂದು ಇದರಲ್ಲಿ ಒಂದಷ್ಟು ಜನ ಡ್ಯಾನ್ಸರ್ಸ್ಗಳಿದ್ದಾರೆ, ಎಲ್ಲ ಸೇರಿ ಒಂದು ಇದು ಮಾಡ್ತಾರಲ್ಲ, ಅದು ತುಂಬ ಇಷ್ಟ ಆಯಿತು. ರವಿಶಂಕರ್ ಆಗಿರ್ಬೋದು, ರಮೇಶ್ ಅರವಿಂದ್ ಆಗಿರ್ಬೋದು, ಸಾಕಷ್ಟು ಕಲಾವಿದರು ಈ ಸಿನಿಮಾದಲ್ಲಿದ್ದಾರೆ. ಸೊ ಅವರ ಅಭಿನಯವನ್ನು ಇವರು ನಿಮ್ಮ ತಂಗಿಯಿಂದ ಹೇಳ್ಬೋದು, ಬಟ್ ಅವರ ಅಭಿನಯಕ್ಕೆ ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅಂತ? ಮೇಡಮ್, ರಮೇಶ್ ಸರ್ ಬಗ್ಗೆ ನಾನು ಹೇಳೋಕ್ಕೆ ಆಗಲ್ಲ. ಯಾಕಂದರೆ ಅವ್ರು ಎಂಥ ಒಳ್ಳೆ ನಟ ಅಂತಲೇ ಎಲ್ಲರಿಗೂ ಗೊತ್ತಿದೆ. ಒಂದು ಸೀನ್ ಕೊಟ್ಟರೆ ಅದನ್ನು ತಿಂದಾಕ್ತಾರೆ ಮೇಡಮ್. ಸೊ ಈ ರೀತಿ ಇರೋ ಅವ್ರ ಬಗ್ಗೆ ನಾನು ಹೇಳೋಷ್ಟು ದೊಡ್ಡವನಲ್ಲ ಅಂತ ಅನ್ಕೊತೀನಿ. ಸೊ ದಸರಾ ಶುರುವಾಗಿದೆ, ಬೈರಾದೇವಿಯ ಹಾಡುಗಳು ಕೂಡ ವೈರಲ್ ಆಗೋಕ್ಕೆ ಶುರುವಾಗುತ್ತೆ ಅನಿಸುತ್ತೆ. ಮೇ ಬಿ ಮೇಡಮ್, ಕಾಳಿಯಮ್ಮನ ಸಾಂಗ್ ವೈರಲ್ ಆಗ್ಬೋದು ಅಂತೇಳಿ ಅಂತ ಅನಿಸುತ್ತೆ. ವೈರಲ್ ಆಗಲಿ ಅಂತಲೇ ನಮಗೂ ಎಲ್ಲರಿಗೂ ಇಷ್ಟ. ಸೊ ಒಂದು ಒಳ್ಳೆ ಚಿತ್ರ ಮಾಡಿದ್ದೀವಿ, ಒಂದು ಒಳ್ಳೆ ಕಂಟೆಂಟ್ ಇರೋವಂಥ ಮೂವಿ ಮಾಡಿದ್ದೀವಿ. ಇದು ನಮ್ಗೆ ತುಂಬ ಎಕ್ಸೈಟ್ಮೆಂಟ್ ಇದೆ. 3ನೇ ತಾರೀಕು ನಂತರ ಏನಾಗುತ್ತೆ ಅಂತೇಳಿ ಅಂತ ತುಂಬ ಎಕ್ಸೈಟ್ಮೆಂಟ್ ಇದೆ ನಮಗೆ. ಸೊ ಎಷ್ಟು ಥಿಯೇಟರಲ್ಲಿ ರಿಲೀಸ್ ಆಗ್ತಾ ಇದೆ? ಪ್ರಮುಖ ಥಿಯೇಟರ್ ಯಾವುದು? ಫಸ್ಟ್ ಡೇ ಫಸ್ಟ್ ಶೋಗೆ ರಾಧಿಕಾ ಅವರು ಬರ್ತಾರಾ ಥಿಯೇಟರ್ಗೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಅಭಿಮಾನಿಗಳಲ್ಲಿ ಇದೆ. ಇದಕ್ಕೇನು ಅನ್ಸುತ್ತೆ? ಖಂಡಿತ ಮೇಡಮ್, ತ್ರಿವೇಣಿ ಥಿಯೇಟರ್ ಫಸ್ಟ್ ನಮ್ಮದು ಮೆಜೆಸ್ಟಿಕ್ಕಲ್ಲಿ KG ರೋಡಲ್ಲಿರುವಂಥ ತ್ರಿವೇಣಿ ಥಿಯೇಟರು. ಬೆಳಗಿನ 10 ಗಂಟೆ ಶೋಗೆ ರಾಧಿಕಾ ಅವರು ಬರ್ತಾ ಇದ್ದಾರೆ. ಅಲ್ಲೆಲ್ಲ ಬಂದು ನಮ್ಮ ಬೆಂಗಳೂರು ಗ್ರಾಮದ ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲೊಂದು ತಾಯಿ ಆಶೀರ್ವಾದ ತಗೊಂಡು ಥಿಯೇಟರ್ ವಿಸಿಟ್ ಬರ್ತಾ ಇದ್ದಾರೆ ಮೇಡಮ್. ಎಷ್ಟು ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ ಓವರಾಲ್? ಆಲ್ಮೋಸ್ಟ್ ಅಲ್ಲೊಂದು 190 ಮೇಲೆ ಹೋಗ್ತಾ ಇದೆ ಮೇಡಮ್ ನಮ್ದು. ಇವಾಗ ಆಲ್ಮೋಸ್ಟ್ 200 ಟಚ್ ಆಗ್ಬೋದು ಅಂತೇಳಿ ಅನ್ಕೊತೀನಿ. ಓಕೆ, ಈಗ ಒಂದು ಪದ್ಧತಿ ಇದೆ, ಇಲ್ಲಿ ಮುಗಿಸಿದ ಮೇಲೆ ಅಬ್ರಾಡಲ್ಲೂ ಕೂಡ ರಿಲೀಸ್ ಆಗುವಂಥ ಒಂದು ಪ್ಲಾನ್ ಈಗ ಟ್ರೆಂಡ್ ಶುರುವಾಗಿದೆ. ಅಂಥದ್ದೇನಾದರೂ ಪ್ಲಾನಿಂಗ್ ಇದೆಯಾ? ಖಂಡಿತವಾಗ್ಲೂ ಇಲ್ಲ ಮೇಡಮ್. ನಮ್ದು ಏನಂದ್ರೆ ನಮ್ದು ಇಲ್ಲಿದ್ದು ನಾವು ಫಸ್ಟ್ ಮಾಡೋಣ, ಅದ್ರ ನಂತರ ನೋಡೋಣ ಮೇಡಮ್ ಅಬ್ರಾಡ್ಗೆ ಹೋಗೋದು. ಓಕೆ, ಸೊ ಕೊನೆಯದಾಗಿ ಬೈರಾದೇವಿ ಬಗ್ಗೆ ಏನು ಹೇಳ್ತೀರಾ ಅಂತ? ಬೈರಾದೇವಿ ಬಗ್ಗೆ ಹೇಳ್ಬೇಕಂದ್ರೆ ನಮಗೂ ತುಂಬ ಒಂದು ಟೆನ್ಷನ್ ಇದೆ ಇವತ್ತು. ತುಂಬ ಟೆನ್ಷನ್ ಇದೆ ಮೈಂಡಲ್ಲಿ. ಮೇ ಬಿ ಬೈರಾದೇವಿ ಅದನ್ನೆಲ್ಲ ದೂರ ತಳ್ಬೋದು ಅಂತೇಳಿ ಅನಿಸುತ್ತೆ. ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್. ನೋಡಿದ್ರಲ್ಲ, ಇದಿಷ್ಟು ಚಿತ್ರದ ನಿರ್ಮಾಪಕರಾಗಿರುವಂಥ ರವಿರಾಜ್ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಜಯರಾಮ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.